ಜಾತಿ ಜನಗಣತಿ ವರದಿ ವಿಚಾರವಾಗಿ ಪ್ರತಿಪಕ್ಷಗಳು ಹೆಂಗೆ ನೋಡ್ತಾ ಇದೆ ಅಂತ ಹೇಳಿ ಬಂದಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ನಮ್ಮ ಪ್ರತಿನಿಧಿ ವಿಜಯ್ ಮಾತಾಡಿಸಿದ್ರು. ಆಗ ಹೇಳ್ತಾ ಇದ್ರು ನವೆಂಬರ್ನಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗುತ್ತೆ, ಹಾಗಾಗಿ ಇದೆಲ್ಲವೂ ಕೂಡ ನಾಟಕ ಸಿದ್ದರಾಮಯ್ಯ ಗ್ಯಾಂಗ್ದು ಅಂತೇಳಿ ಹೇಳ್ತಾ ಇದ್ರು. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬಸವರಾಜು, ಪ್ರತಿಪಕ್ಷಗಳ ವಿಚಾರ ಏನು? ಜಾತಿ ಜನಗಣತಿ ಸರ್ಕಾರ ಜಾರಿಗೊಳಿಸೋದ್ರ ಬಗ್ಗೆ ಏನ್ ಹೇಳ್ತವೆ? ಅದ್ರ ಜೊತೆಗೆ ಆರ್ ಅಶೋಕ್ ಅವರು ಒಂದು ಸ್ಫೋಟಕ ವಿಚಾರ ಹೇಳಿದ್ದಾರೆ, ಮುಂದೆ ಅವ್ರನ್ನ ಕೆಳಗಿಳಿಸ್ತಾರೆ, ಹಂಗಾಗಿ ಇದೆಲ್ಲ ನಾಟಕ ಅಂತೇಳಿ ಹೇಳಿದ್ದಾರೆ. ಹೆಂಗ್ ನೋಡ್ತಾ ಇದಾವೆ ಪ್ರತಿಪಕ್ಷಗಳು ಇದನ್ನ? ರಾಜಕೀಯವಾಗಿ ಏನೇನ್ ಚರ್ಚೆಗಳಿದಾವೆ ಬಸವರಾಜ್? ರಂಜಿತ್, ಈ ಜಾತಿ ಗಣತಿ ಮಂಡನೆ ಮಾಡಿದಂತ ಸಮಯ ಇದೆಯಲ್ಲ, ಈಗ ಕಳೆದ ಒಂದು ವಾರದ ಹಿಂದೆ, ಈ ವಾರದಿಂದ ಮಂಡನೆ ಮಾಡಿದಂತ ಸಂದರ್ಭವನ್ನ ಒಂದಷ್ಟು ಗಮನಿಸ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ದಾಳವನ್ನ ಉರುಳಿಸಿದ್ದಾರೆ ಅನ್ನುವಂತ ಚರ್ಚೆ ರಾಜಕೀಯ ವಲಯದಲ್ಲೂ ಅದರಲ್ಲೂ ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರಕ್ಕೆ 2 ವರ್ಷ ತುಂಬುವಂತಹ ಸನಿಹದಲ್ಲಿದೆ, ಮುಂದಿನ ತಿಂಗಳು 2 ವರ್ಷ ತುಂಬುತ್ತೆ. ಆದ ಬಳಿಕ ನವೆಂಬರ್ ಅಂದ್ರೆ 2.5 ವರ್ಷಕ್ಕೆ ಅವರ ಅಧಿಕಾರ ಹಂಚಿಕೆ ಆಗಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಹಿಂದಿನಿಂದನೂ ಇದಾವೆ. ಆದ್ರೆ ಅದಕ್ಕೆ ಸರಿಯಾಗಿ 6 ತಿಂಗಳ ಮುಂಚಿತವಾಗಿ ಜಾತಿ ಗಣತಿ ಮಂಡನೆ ಮಾಡಿ ಅವರು ಒಂಥರ ಆಂಟಿ ಸೆಪರೇಟರಿ ವೇಲ್ ಅನ್ನು ಹಾಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಜಾತಿ ಗಣತಿಯ ಮಂಡನೆ ಮಾಡಿದ ನಂತರ ಇದನ್ನ ಅಂಗೀಕಾರ ಆಗಿ ಜಾರಿ ಆಗಬೇಕಂದ್ರೆ 6 ತಿಂಗಳು ಅಥವಾ 1 ವರ್ಷ ಸಾಕಾಗಲ್ಲ. ಈಗ ಸಚಿವರು ಹೇಳ್ತಾ ಇದ್ರು ನಿನ್ನೆ, ಸತೀಶ್ ಜಾರಕಿಹೊಳಿ ಅವರು 1-1.5 ವರ್ಷ ಅಷ್ಟು ಸಮಯ ಹಿಡಿಯುತ್ತೆ ಇದು ಜಾತಿ ಗಣತಿ ಜಾರಿಯಾಗಿ ಚರ್ಚೆ ಆಗಬೇಕು ಅನ್ನೋದಾದ್ರೆ ಅನ್ನುವಂಥದ್ದು. ಹಾಗಾಗಿ ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿಯೇ ಈ ಜಾತಿ ಗಣತಿಯನ್ನ ಮಂಡನೆ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆಗಳಿದಾವೆ. ಯಾಕಂದ್ರೆ ಜಾರಿ ಆದ ಮೇಲೆ ಅದನ್ನ ಮಂಡನೆ ಆದ್ಮೇಲೆ ಅದು ಜಾರಿ ಮಾಡಬೇಕಾಗಿದ್ದು ಆ ಸಿಎಂ ಇರತಕ್ಕಂಥವ್ರ ಕರ್ತವ್ಯ ಮತ್ತು ಅದರ ಒಂದು ರೀತಿಯಲ್ಲಿ ಅದನ್ನ ತಮ್ಮ ರಕ್ಷಣೆಗಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂತ ಆರೋಪ. ಆ ಸಂದರ್ಭದಲ್ಲಿ ನವೆಂಬರ್ ಸಂದರ್ಭದಲ್ಲಿ ಅವ್ರನ್ನ ಇಳಿಸುವಂತ ಸಂದರ್ಭ ಬಂದಾಗ ಕಾನೂನು ಸುವ್ಯವಸ್ಥೆ ಅಹಿಂದ ವರ್ಗದ ಜನರು ಹಾಳು ಮಾಡಬಹುದು ಅನ್ನುವಂತ ಆರೋಪನ ವಿಪಕ್ಷಗಳು ಮಾಡ್ತವೆ. ಇದ್ರ ಜೊತೆಗೆ ಸರ್ಕಾರದಲ್ಲಿ ಕೂಡ ಒಂದು ರೀತಿಯಲ್ಲಿ ಒಡಕಿನ ವಾತಾವರಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಅಹಿಂದ ವರ್ಗ, ಇನ್ನೊಂದು ಪ್ರಬಲ ಜಾತಿ ವರ್ಗದ ಸಚಿವರು ಒಂದಷ್ಟು ವೈಮನಸ್ಸನ್ನ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಸಮುದಾಯದ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಯಾರೇ ಆಕ್ಷೇಪ ಮಾಡಿದಾಗ ಕೂಡ ಅವರೊಬ್ಬ ಮೇಲೆ ಏಕ ವಾಗ್ದಾಳಿ ಮಾಡ್ತಕ್ಕಂಥದ್ದು ಮತ್ತು ಏಕವಚನದಲ್ಲಿ ಮಾತನಾಡದಂತ ನಿದರ್ಶನಗಳು ಇರೋದ್ರಿಂದ ಕ್ಯಾಬಿನೆಟ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದಿದೆ, ಕಾಂಗ್ರೆಸ್ ಸರ್ಕಾರ ಒಗ್ಗಟ್ಟಿನಿದೆ ಅನ್ನುವಂತ ಮಾತನ್ನ ಏನ್ ಹೇಳ್ತಾ ಇದ್ರು. ಆ ಒಗ್ಗಟ್ಟು ಈ ಜಾತಿ ಗಣತಿ ಮಂಡನೆ ಆದ ಬಳಿಕ ಕಾಣಿಸ್ತಾ ಇಲ್ಲ. ಹಾಗೂ ತಮ್ಮ ಸಮುದಾಯದ ಪರವಾಗಿ ಸಚಿವರು ಮೀಟಿಂಗ್ ಗಳನ್ನ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸಮುದಾಯದ ವಿರುದ್ಧ ಕುದಿತಾ ಇರೋದನ್ನು ಗಮನಿಸ್ತಾ ಇದ್ದಾಗ ರಾಜ್ಯ ಸರ್ಕಾರ ಅಷ್ಟೊಂದು ಒಗ್ಗಟ್ಟಾಗಿದೆ ಅನ್ನುವಂಥದ್ದು ಭಾವನೆ ಇಲ್ಲ. ಇದರ ಜೊತೆಗೆ ಒಂದಷ್ಟು ಒಡಕಂತ ಆಗಿರೋದಂತೂ ಸ್ಪಷ್ಟ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಜಾತಿ ಜನಗಣತಿ ವರದಿ ವಿಚಾರವಾಗಿ ಪ್ರತಿಪಕ್ಷಗಳು ಹೆಂಗೆ ನೋಡ್ತಾ ಇದೆ ಅಂತ ಹೇಳಿ ಬಂದಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ನಮ್ಮ ಪ್ರತಿನಿಧಿ ವಿಜಯ್ ಮಾತಾಡಿಸಿದ್ರು. ಆಗ ಹೇಳ್ತಾ ಇದ್ರು ನವೆಂಬರ್ನಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗುತ್ತೆ, ಹಾಗಾಗಿ ಇದೆಲ್ಲವೂ ಕೂಡ ನಾಟಕ ಸಿದ್ದರಾಮಯ್ಯ ಗ್ಯಾಂಗ್ದು ಅಂತೇಳಿ ಹೇಳ್ತಾ ಇದ್ರು. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬಸವರಾಜು, ಪ್ರತಿಪಕ್ಷಗಳ ವಿಚಾರ ಏನು? ಜಾತಿ ಜನಗಣತಿ ಸರ್ಕಾರ ಜಾರಿಗೊಳಿಸೋದ್ರ ಬಗ್ಗೆ ಏನ್ ಹೇಳ್ತವೆ? ಅದ್ರ ಜೊತೆಗೆ ಆರ್ ಅಶೋಕ್ ಅವರು ಒಂದು ಸ್ಫೋಟಕ ವಿಚಾರ ಹೇಳಿದ್ದಾರೆ, ಮುಂದೆ ಅವ್ರನ್ನ ಕೆಳಗಿಳಿಸ್ತಾರೆ, ಹಂಗಾಗಿ ಇದೆಲ್ಲ ನಾಟಕ ಅಂತೇಳಿ ಹೇಳಿದ್ದಾರೆ. ಹೆಂಗ್ ನೋಡ್ತಾ ಇದಾವೆ ಪ್ರತಿಪಕ್ಷಗಳು ಇದನ್ನ? ರಾಜಕೀಯವಾಗಿ ಏನೇನ್ ಚರ್ಚೆಗಳಿದಾವೆ ಬಸವರಾಜ್? ರಂಜಿತ್, ಈ ಜಾತಿ ಗಣತಿ ಮಂಡನೆ ಮಾಡಿದಂತ ಸಮಯ ಇದೆಯಲ್ಲ, ಈಗ ಕಳೆದ ಒಂದು ವಾರದ ಹಿಂದೆ, ಈ ವಾರದಿಂದ ಮಂಡನೆ ಮಾಡಿದಂತ ಸಂದರ್ಭವನ್ನ ಒಂದಷ್ಟು ಗಮನಿಸ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ದಾಳವನ್ನ ಉರುಳಿಸಿದ್ದಾರೆ ಅನ್ನುವಂತ ಚರ್ಚೆ ರಾಜಕೀಯ ವಲಯದಲ್ಲೂ ಅದರಲ್ಲೂ ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರಕ್ಕೆ 2 ವರ್ಷ ತುಂಬುವಂತಹ ಸನಿಹದಲ್ಲಿದೆ, ಮುಂದಿನ ತಿಂಗಳು 2 ವರ್ಷ ತುಂಬುತ್ತೆ. ಆದ ಬಳಿಕ ನವೆಂಬರ್ ಅಂದ್ರೆ 2.5 ವರ್ಷಕ್ಕೆ ಅವರ ಅಧಿಕಾರ ಹಂಚಿಕೆ ಆಗಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಹಿಂದಿನಿಂದನೂ ಇದಾವೆ. ಆದ್ರೆ ಅದಕ್ಕೆ ಸರಿಯಾಗಿ 6 ತಿಂಗಳ ಮುಂಚಿತವಾಗಿ ಜಾತಿ ಗಣತಿ ಮಂಡನೆ ಮಾಡಿ ಅವರು ಒಂಥರ ಆಂಟಿ ಸೆಪರೇಟರಿ ವೇಲ್ ಅನ್ನು ಹಾಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಜಾತಿ ಗಣತಿಯ ಮಂಡನೆ ಮಾಡಿದ ನಂತರ ಇದನ್ನ ಅಂಗೀಕಾರ ಆಗಿ ಜಾರಿ ಆಗಬೇಕಂದ್ರೆ 6 ತಿಂಗಳು ಅಥವಾ 1 ವರ್ಷ ಸಾಕಾಗಲ್ಲ. ಈಗ ಸಚಿವರು ಹೇಳ್ತಾ ಇದ್ರು ನಿನ್ನೆ, ಸತೀಶ್ ಜಾರಕಿಹೊಳಿ ಅವರು 1-1.5 ವರ್ಷ ಅಷ್ಟು ಸಮಯ ಹಿಡಿಯುತ್ತೆ ಇದು ಜಾತಿ ಗಣತಿ ಜಾರಿಯಾಗಿ ಚರ್ಚೆ ಆಗಬೇಕು ಅನ್ನೋದಾದ್ರೆ ಅನ್ನುವಂಥದ್ದು. ಹಾಗಾಗಿ ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿಯೇ ಈ ಜಾತಿ ಗಣತಿಯನ್ನ ಮಂಡನೆ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆಗಳಿದಾವೆ. ಯಾಕಂದ್ರೆ ಜಾರಿ ಆದ ಮೇಲೆ ಅದನ್ನ ಮಂಡನೆ ಆದ್ಮೇಲೆ
ಆದ್ಮೇಲೆ ಅದು ಜಾರಿ ಮಾಡಬೇಕಾಗಿದ್ದು ಆ ಸಿಎಂ ಇರತಕ್ಕಂಥವ್ರ ಕರ್ತವ್ಯ ಮತ್ತು ಅದರ ಒಂದು ರೀತಿಯಲ್ಲಿ ಅದನ್ನ ತಮ್ಮ ರಕ್ಷಣೆಗಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂತ ಆರೋಪ. ಆ ಸಂದರ್ಭದಲ್ಲಿ ನವೆಂಬರ್ ಸಂದರ್ಭದಲ್ಲಿ ಅವ್ರನ್ನ ಇಳಿಸುವಂತ ಸಂದರ್ಭ ಬಂದಾಗ ಕಾನೂನು ಸುವ್ಯವಸ್ಥೆ ಅಹಿಂದ ವರ್ಗದ ಜನರು ಹಾಳು ಮಾಡಬಹುದು ಅನ್ನುವಂತ ಆರೋಪನ ವಿಪಕ್ಷಗಳು ಮಾಡ್ತವೆ. ಇದ್ರ ಜೊತೆಗೆ ಸರ್ಕಾರದಲ್ಲಿ ಕೂಡ ಒಂದು ರೀತಿಯಲ್ಲಿ ಒಡಕಿನ ವಾತಾವರಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಅಹಿಂದ ವರ್ಗ, ಇನ್ನೊಂದು ಪ್ರಬಲ ಜಾತಿ ವರ್ಗದ ಸಚಿವರು ಒಂದಷ್ಟು ವೈಮನಸ್ಸನ್ನ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಸಮುದಾಯದ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಯಾರೇ ಆಕ್ಷೇಪ ಮಾಡಿದಾಗ ಕೂಡ ಅವರೊಬ್ಬ ಮೇಲೆ ಏಕ ವಾಗ್ದಾಳಿ ಮಾಡ್ತಕ್ಕಂಥದ್ದು ಮತ್ತು ಏಕವಚನದಲ್ಲಿ ಮಾತನಾಡದಂತ ನಿದರ್ಶನಗಳು ಇರೋದ್ರಿಂದ ಕ್ಯಾಬಿನೆಟ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಒಗ್ಗಟ್ಟಿನಿಂದಿದೆ, ಕಾಂಗ್ರೆಸ್ ಸರ್ಕಾರ ಒಗ್ಗಟ್ಟಿನಿದೆ ಅನ್ನುವಂತ ಮಾತನ್ನ ಏನ್ ಹೇಳ್ತಾ ಇದ್ರು. ಆ ಒಗ್ಗಟ್ಟು ಈ ಜಾತಿ ಗಣತಿ ಮಂಡನೆ ಆದ ಬಳಿಕ ಕಾಣಿಸ್ತಾ ಇಲ್ಲ. ಹಾಗೂ ತಮ್ಮ ಸಮುದಾಯದ ಪರವಾಗಿ ಸಚಿವರು ಮೀಟಿಂಗ್ ಗಳನ್ನ ಮಾಡ್ತಾ ಇರೋದ್ರಿಂದ ಇನ್ನೊಂದು ಸಮುದಾಯದ ವಿರುದ್ಧ ಕುದಿತಾ ಇರೋದನ್ನ ಗಮನಿಸ್ತಾ ಇದ್ದಾಗ ರಾಜ್ಯ ಸರ್ಕಾರ ಅಷ್ಟೊಂದು ಒಗ್ಗಟ್ಟಾಗಿದೆ ಅನ್ನುವಂಥದ್ದು ಭಾವನೆ ಇಲ್ಲ. ಇದರ ಜೊತೆಗೆ ಒಂದಷ್ಟು ಒಡಕಂತ ಆಗಿರೋದಂತೂ ಸ್ಪಷ್ಟ. ರಂಜಿತ್. ಓಕೆ ಬಸವರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಜಾತಿ ಜನಗಣತಿ ವರದಿ ವಿಚಾರವಾಗಿ ಪ್ರತಿಪಕ್ಷಗಳು ಹೆಂಗೆ ನೋಡ್ತಾ ಇದೆ ಅಂತ ಹೇಳಿ ಬಂದಾಗ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ನಮ್ಮ ಪ್ರತಿನಿಧಿ ವಿಜಯ್ ಮಾತಾಡಿಸಿದ್ರು. ಆಗ ಹೇಳ್ತಾ ಇದ್ರು ನವೆಂಬರ್ನಲ್ಲಿ ಈ ರೀತಿ ಒಂದು ಬೆಳವಣಿಗೆ ಆಗುತ್ತೆ, ಹಾಗಾಗಿ ಇದೆಲ್ಲವೂ ಕೂಡ ನಾಟಕ ಸಿದ್ದರಾಮಯ್ಯ ಗ್ಯಾಂಗ್ದು ಅಂತೇಳಿ ಹೇಳ್ತಾ ಇದ್ರು. ಹೆಚ್ಚಿನ ಮಾಹಿತಿಯೊಂದಿಗೆ ಈಗ ನಮ್ಮ ಪ್ರತಿನಿಧಿ ಬಸವರಾಜ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬಸವರಾಜು, ಪ್ರತಿಪಕ್ಷಗಳ ವಿಚಾರ ಏನು? ಜಾತಿ ಜನಗಣತಿ ಸರ್ಕಾರ ಜಾರಿಗೊಳಿಸೋದ್ರ ಬಗ್ಗೆ ಏನ್ ಹೇಳ್ತವೆ? ಅದ್ರ ಜೊತೆಗೆ ಆರ್ ಅಶೋಕ್ ಅವರು ಒಂದು ಸ್ಫೋಟಕ ವಿಚಾರ ಹೇಳಿದ್ದಾರೆ, ಮುಂದೆ ಅವ್ರನ್ನ ಕೆಳಗಿಳಿಸ್ತಾರೆ, ಹಂಗಾಗಿ ಇದೆಲ್ಲ ನಾಟಕ ಅಂತೇಳಿ ಹೇಳಿದ್ದಾರೆ. ಹೆಂಗ್ ನೋಡ್ತಾ ಇದಾವೆ ಪ್ರತಿಪಕ್ಷಗಳು ಇದನ್ನ? ರಾಜಕೀಯವಾಗಿ ಏನೇನ್ ಚರ್ಚೆಗಳಿದಾವೆ ಬಸವರಾಜ್? ರಂಜಿತ್, ಈ ಜಾತಿ ಗಣತಿ ಮಂಡನೆ ಮಾಡಿದಂತ ಸಮಯ ಇದೆಯಲ್ಲ, ಈಗ ಕಳೆದ ಒಂದು ವಾರದ ಹಿಂದೆ, ಈ ವಾರದಿಂದ ಮಂಡನೆ ಮಾಡಿದಂತ ಸಂದರ್ಭವನ್ನ ಒಂದಷ್ಟು ಗಮನಿಸ್ತಾ ಹೋದ್ರೆ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯವಾಗಿ ದಾಳವನ್ನ ಉರುಳಿಸಿದ್ದಾರೆ ಅನ್ನುವಂತ ಚರ್ಚೆ ರಾಜಕೀಯ ವಲಯದಲ್ಲೂ ಅದರಲ್ಲೂ ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸರ್ಕಾರಕ್ಕೆ 2 ವರ್ಷ ತುಂಬುವಂತಹ ಸನಿಹದಲ್ಲಿದೆ. ಮುಂದಿನ ತಿಂಗಳು 2 ವರ್ಷ ತುಂಬುತ್ತೆ. ಆದ ಬಳಿಕ ನವೆಂಬರ್ ಅಂದ್ರೆ 2.5 ವರ್ಷಕ್ಕೆ ಅವರ ಅಧಿಕಾರ ಹಂಚಿಕೆ ಆಗಬಹುದು ಅನ್ನುವಂತ ಒಂದಷ್ಟು ಚರ್ಚೆಗಳು ಈಗ ಹಿಂದಿನಿಂದನೂ ಇದಾವೆ. ಆದ್ರೆ ಅದಕ್ಕೆ ಸರಿಯಾಗಿ 6 ತಿಂಗಳ ಮುಂಚಿತವಾಗಿ ಜಾತಿ ಗಣತಿ ಮಂಡನೆ ಮಾಡಿ ಅವರು ಒಂಥರ ಆಂಟಿ ಸೆಪರೇಟರಿ ವೇಲ್ ಅನ್ನು ಹಾಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಜಾತಿ ಗಣತಿಯ ಮಂಡನೆ ಮಾಡಿದ ನಂತರ ಇದನ್ನ ಅಂಗೀಕಾರ ಆಗಿ ಜಾರಿ ಆಗ್ಬೇಕಂದ್ರೆ 6 ತಿಂಗಳು ಅಥವಾ 1 ವರ್ಷ ಸಾಕಾಗಲ್ಲ. ಈಗ ಸಚಿವರು ಹೇಳ್ತಾ ಇದ್ರು ನಿನ್ನೆ, ಸತೀಶ್ ಜಾರಕಿಹೊಳಿ ಅವರು 1.5 ವರ್ಷ ಅಷ್ಟು ಸಮಯ ಹಿಡಿಯುತ್ತೆ ಇದು ಜಾತಿ ಗಣತಿ ಜಾರಿಯಾಗಿ ಚರ್ಚೆ ಆಗ್ಬೇಕು ಅನ್ನೋದಾದ್ರೆ ಅನ್ನುವಂಥದ್ದು. ಹಾಗಾಗಿ ಅಧಿಕಾರ ಹಂಚಿಕೆ ಆಗಬಾರದು ಅನ್ನುವಂತ ಕಾರಣಕ್ಕಾಗಿಯೇ ಈ ಜಾತಿ ಗಣತಿಯನ್ನ ಮಂಡನೆ ಮಾಡಿದ್ದಾರೆ ಅನ್ನುವಂಥದ್ದು ಚರ್ಚೆಗಳಿದಾವೆ. ಯಾಕಂದ್ರೆ ಜಾರಿ ಆದ ಮೇಲೆ ಅದನ್ನ ಮಂಡನೆ ಆದ್ಮೇಲೆ ಅದು ಜಾರಿ ಮಾಡಬೇಕಾಗಿದ್ದು ಆ ಸಿಎಂ ಇರತಕ್ಕಂಥವ್ರ ಕರ್ತವ್ಯ ಮತ್ತು ಅದರ ಒಂದು ರೀತಿಯಲ್ಲಿ ಅದನ್ನ ತಮ್ಮ ರಕ್ಷಣೆಗಾಗಿ ಬಳಸಿಕೊಂಡಿದ್ದಾರೆ ಅನ್ನುವಂತ ಆರೋಪ. ಆ ಸಂದರ್ಭದಲ್ಲಿ ನವೆಂಬರ್ ಸಂದರ್ಭದಲ್ಲಿ ಅವ್ರನ್ನ ಇಳಿಸುವಂತ ಸಂದರ್ಭ ಬಂದಾಗ ಕಾನೂನು ಸುವ್ಯವಸ್ಥೆ ಅಹಿಂದ ವರ್ಗದ ಜನರು ಹಾಳು ಮಾಡಬಹುದು ಅನ್ನುವಂತ ಆರೋಪನ ವಿಪಕ್ಷಗಳು ಮಾಡ್ತವೆ. ಇದ್ರ ಜೊತೆಗೆ ಸರ್ಕಾರದಲ್ಲಿ ಕೂಡ ಒಂದು ರೀತಿಯಲ್ಲಿ ಒಡಕಿನ ವಾತಾವರಣ ಆಗಿರ್ತಕ್ಕಂಥದ್ದು. ಒಂದು ಕಡೆ ಅಹಿಂದ ವರ್ಗ, ಇನ್ನೊಂದು ಪ್ರಬಲ ಜಾತಿ ವರ್ಗದ ಸಚಿವರು ಒಂದಷ್ಟು ವೈಮನಸ್ಸನ್ನ ಈಗಾಗಲೇ ಕ್ಯಾಬಿನೆಟ್ ನಲ್ಲಿ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅವರ ಸಮುದಾಯದ ಪರವಾಗಿ ಅವರು ಬ್ಯಾಟಿಂಗ್ ಅನ್ನ ಮಾಡುವಂತ ಸಂದರ್ಭದಲ್ಲಿ ಯಾರೇ ಆಕ್ಷೇಪ ಮಾಡಿದಾಗ ಕೂಡ ಅವರೊಬ್ಬ ಮೇಲೆ ವಾಗ್ದಾಳಿ ಮಾಡ್ತಕ್ಕಂಥದ್ದು ಮತ್ತು ಏಕವಚನದಲ್ಲಿ ಮಾತನಾಡದಂತ ನಿದರ್ಶನಗಳು ಇರೋದ್ರಿಂದ